ಇನ್ನು ರಾಜ್ಯದಲ್ಲಿ ವಿಪರೀತವಾಗಿ ಚರ್ಚೆ ಆಗ್ತಾ ಇರತಕ್ಕಂಥದ್ದು ನಿನ್ನೆಯಿಂದ ಜಾತಿ ಜನಗಣತಿ ವರದಿ ಪರ ವಿರೋಧ ಒಬ್ಬೊಬ್ಬರು ಅನ್ನೋದು ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ. ಈಗ ಈ ವಿಚಾರವಾಗಿ ಶಾಮನೂರು ಶಿವಶಂಕರಪ್ಪನವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಉದ್ದೇಶಪೂರ್ವಕವಾಗಿ ವೀರಶೈವರನ್ನ ಕಡಿಮೆ ತೋರಿಸ್ತಾ ಇದ್ದಾರೆ. ಪುನರ್ ಪರಿಶೀಲನೆಗೆ ಒತ್ತಾಯ ಮಾಡ್ತೀವಿ. ಸಿದ್ದರಾಮಯ್ಯ ನಮ್ಮ ಮಾತಲ್ಲಿ ಕೇಳ್ತಾರೆ, ನಾವೇನು ಸುಮ್ಮನೆ ಕೂತ್ಕೊಳ್ಳಲ್ಲ, ಸರ್ಕಾರದ ತೀರ್ಮಾನ ನೋಡಿ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಕ್ಯಾಬಿನೆಟ್ ನಿರ್ಧಾರದಂತೆ ನಡೆಯೋಣ ಅಂತ ಸಿಎಂ ಹೇಳಿದ್ದಾರೆ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಇಡೀ ಕಾಂಗ್ರೆಸ್, ಇಡೀ ಸಮಾಜ ಛಿದ್ರ ಮಾಡ್ತಾ ಇದೆ ಅಂತ ಈಶ್ವರಪ್ಪನವರು ಹೇಳಿದ್ದಾರೆ. ಮೇಲೆ ಆ ಸಮುದಾಯದವರಿಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅನ್ನುವಂಥ ಒಂದೇ ಒಂದು ಉದ್ದೇಶದಿಂದ ಜನಗಣತಿಯನ್ನು ಮಾಡ್ತೀವಿ. ಎಲ್ಲರಿಗೂ ನ್ಯಾಯ ದೊರಕಿಕೊಡ್ಲಿ. ಜನಗಣತಿ ಏನು ಮಾಡಿದ್ದಾರೆ, ಒಂದು 4 ಕಡೆ ಬಂದಿದ್ದಾರೆ, 4 ಕಡೆ ಹೋಗಿಲ್ಲ. ನಾನೇ ನನ್ನ ಸ್ವಂತ ಉದಾಹರಣೆಯನ್ನು ಹೇಳ್ತಾ ಇದ್ದೀನಿ. ನಮ್ಮ ವೀರಶೈವ ಲಿಂಗಾಯತರಲ್ಲಿ 103 ಒಳಪಂಗಡಿದ್ದಾವೆ. ಎಲ್ಲರೂ ಬೇರೆ 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 ಬರ್ಸಿದ್ದಾರೆ. ಸೊ ಹಿಂಗಾಗಿ ಇದು ಜಯಪ್ರಕಾಶ್ ಸರ್ಕಾರ ಇನ್ನು ಮುಂದೆ ಏನು ಮಾಡಿದ್ರೆ ನೋಡಿ ನಾವು ಕ್ರಮ ಕೈಗೊಳ್ತೀವಿ. ನಾವು ಏನು ಸುಮ್ಮನೆ ಕುಂದಿರೋದಿಲ್ಲ, ಕ್ರಮ ಕೈಗೊಳ್ತೇವೆ. ಈಗ ಅವ್ರದ್ದು ವೈಜ್ಞಾನಿಕವಾಗಿಲ್ಲ ಅನ್ನೋದು ನಾವು ಪ್ರೂವ್ ಮಾಡಿ ತೋರಿಸ್ತೇವೆ. ಅವ್ರು ಹೇಳ್ತಾರೆ 186 ನಾವು ಬ್ರಾಹ್ಮಣರು, ಒಕ್ಕಲಿಗರು, ಲಿಂಗಾಯತರು ಎಲ್ಲರೂ ಸೇರಿ ಅವರು 3 ಕೋಟಿ ಏನೋ ಅಂತೇಳಿ. ಉಪಜಾತಿಗಳು ವೀರಶೈವರು ಲಿಂಗಾಯತರು 2 ಕೋಟಿ ಮೇಲೆ ಬರ್ತವೆ. ಆದ್ದರಿಂದ ವೈಜ್ಞಾನಿಕವಾಗಿ ಅದನ್ನ ಇನ್ನೊಂದು ಸತಿ ಅವರು ಸರಿಯಾಗಿ ಜನಗಣತಿ ಮಾಡಲಿ, ನಾವು ಒಪ್ಕೊಂತ ಅವ್ರಿಗೆ ಮಾಡೋದು ಬಂದರೆ ನಮ್ಮ ಜನಸಂಖ್ಯೆಯನ್ನು ಅನ್ವಯಿಸ್ತವಲ್ಲ ಅದ್ರ ಮೇಲೆ ಹೇಳ್ತೇವೆ. ನಾವು ಉಪಜಾತಿಗಳೆಲ್ಲ ಸೇರ್ಕೊಂಡು ನಾವೇ 2 ಕೋಟಿ ಬರ್ತೇವೆ ಲಿಂಗಾಯತರು. ನೋಡೋಣ ಮುಂದೆ ಏನು ಮಾಡ್ತಾರೆ ಅಂತೇಳಿ ಅದ್ರ ಮೇಲೆ ನಾವು ವಿಚಾರ ಮಾಡ್ತೇವೆ. ಉದ್ದೇಶಪೂರ್ವಕನೇ ಮಾತಿರ್ಬೇಕಾಗ್ತದೆ, ತೋರಿಸ್ತಾ ಇರ್ಬೋದು. ಅವ್ರು ಮಾಡೋದು ನೋಡಿದ್ರೆ 9 ವರ್ಷದ ಕೆಳಗಿಂದ ಈಗ ತಾಮಂದು ನೋಡಿದ್ರೆ ಏನು ಮಾಡೋದು, ಅದನ್ನ ಮೂಲಿ ಹಾಕ್ಬೇಕಷ್ಟೇ. ಇನ್ನೂ ನಾವೇನು ಸರ್ವೆ ಮಾಡೋಕ್ಕೆ ಶುರು ಮಾಡಿಲ್ಲ. ಇದ್ರ ಮೇಲೆ ಮಾಡ್ಬಂದ್ರೆ ಮಾಡ್ತೇವೆ. ಪ್ರೈವೇಟ್ ಸರ್ವೆಯನ್ನು ಮಾಡ್ತೀರಾ ಸರ್? ಇಲ್ಲ, ಇನ್ನೂ ಮಾಡೋಕ್ಕೆ ಶುರು ಮಾಡಿಲ್ಲ. ಮಾಡಿಸ್ಬೇಕು ಅಂತಕ್ಕಂಥ ವ್ಯವಸ್ಥೆ ಯೋಚನೆ ಇದೆ, ಆಲೋಚನೆ ಐತಿ. ಪರಿಶಿಷ್ಟರು 1 ಕೋಟಿ 8 ಲಕ್ಷ ಇದೆ. ಇನ್ನು ವರದಿ ನಾವು ಅವ್ರದ್ದು ಇರೋದಿಲ್ಲ, ವೈದ್ಯರಿಲ್ಲ, ನಮ್ದು ಕಡಿಮೆ ಕೇಳಿ ಅದು ತಪ್ಪು ಅಂತ ಹೇಳ್ತೇವೆ. ಬರೀ 80 ಲಕ್ಷನ 90 ಲಕ್ಷನ ಐತಿ ಅಂತ ಹೇಳ್ತಾರೆ. ಅದು ತಪ್ಪು, ನಾವು ಡಬಲ್ ಐತಿ ಅಂತ ಹೇಳ್ತೇವೆ. ನೀವು ಪರಿಶಿಷ್ಟರ ವಿರುದ್ಧ ಇದ್ದೀರಾ ಸರ್? ಬರೀ 65 ತೋರಿಸ್ತಾ ಇದ್ದಾರೆ. 65-70 ತೋರಿಸ್ತಾರೆ. ನಾವು 182 ಕೋಟಿ ಕಮ್ಮಿ ಇಲ್ಲ. ನಾವು ಕ್ಯಾಬಿನೆಟ್ ಒಂದು ವೇಳೆ ಅದನ್ನು ಅಕ್ಸೆಪ್ಟ್ ಮಾಡಿ ಎರಡೂ ಸದನದ ಮುಂದೆ ಮಂಡನೆ ಮಾಡಬೇಕು ಅಂತ ಹೇಳುತ್ತಾ, ಅಥವಾ ಸರ್ಕಾರ ಘೋಷಣೆ ಮಾಡಬೇಕು ಅಂತ ಹೇಳುತ್ತಾ, ಏನು ತೀರ್ಮಾನ ಕ್ಯಾಬಿನೆಟ್ ತಗೊಳುತ್ತೆ ಅದ್ರ ಮೇಲೆ ಮುಂದಕ್ಕೆ ಹೋಗೋಣ ಅಂತ ನಿನ್ನೆ ಮುಖ್ಯಮಂತ್ರಿಗಳು ಪ್ರತಿಕ್ರಿಯೆ ಮಾಡಿದ್ದಾರೆ. ಹಾಗಾಗಿ ಅದಕ್ಕೆ ಕಾಯ್ದು ನೋಡೋಣ. ಯಾಕೆಂದರೆ ಹೊರಗಡೆ ಬರೋವರೆಗೂ, ಡೇಟಾ ಹೊರಗಡೆ ಬರೋವರೆಗೂ, ಅವರ ರೆಕಮೆಂಡೇಶನ್ಸು ಹೊರಗಡೆ ಬರೋವರೆಗೂ ನಾವೇನನ್ನು ಕೂಡ ಹೇಳೋದಕ್ಕಾಗೋದಿಲ್ಲ. ಇವೆಲ್ಲ ಸ್ಪೆಕ್ಯುಲೇಷನ್ ಆಗುತ್ತೆ. ನಾನು ಹೇಳ್ತೀನಿ ಇಂಥ ಜಾತಿ ಜಾಸ್ತಿ ಇದೆ, ಇನ್ನೊಬ್ರು ಹೇಳ್ತಾರೆ ಇನ್ನೊಂದು ಜಾತಿ ಜಾಸ್ತಿ ಇದೆ, ಆ ರೀತಿ ಹೇಳ್ಬೋದು. ಆದರೆ ಆ್ಯಕ್ಚುಯಲ್ ಡೇಟಾ ಅಥವಾ ರೆಕಮೆಂಡೇಶನ್ಸು ಬರೋದು ಅದನ್ನು ಓಪನ್ ಮಾಡಿ ಚರ್ಚೆ ಮಾಡಿದ್ರೆ ಗೊತ್ತಾಗುತ್ತೆ. ಜಾತಿ ಜನಗಣತಿಯ ಅಸ್ತ್ರವನ್ನು ಬಳಸ್ಕೊಂಡು ರಾಜಕೀಯ ಲಾಭ ಮಾಡಬೇಕು ಅಂತ ಪ್ರಯತ್ನವನ್ನು ಕಾಂಗ್ರೆಸ್ ಒಂದು ಕಡೆ ನಡೆಸ್ತಾ ನೇರವಾಗಿ ಇಡೀ ಸಮಾಜವನ್ನು ಛಿದ್ರ ಮಾಡ್ತಾ ಇರೋದು ನಾವು ಕಾಣ್ತಾ ಇದ್ದೀವಿ. ಕಾನೂನು ತಜ್ಞರು ಮಾನ್ಯ ಸಿದ್ದರಾಮಯ್ಯನವರು ಸಂವಿಧಾನದ ಬಗ್ಗೆ, ಅಂಬೇಡ್ಕರ್ ಬಗ್ಗೆ ಬಹಳ ಸರಿ ಪ್ರಸ್ತಾಪ ಮಾಡ್ತಾರೆ. ಅವರು ಈ ಜಾತಿ ಜನಗಣತಿಯನ್ನು ಮಾಡಬೇಕಾದವ್ರು ಯಾರು ಅಂತಂದರೆ ಅವ್ರು ಸ್ಪಷ್ಟ ಮಾಡಬೇಕೀಗ. ಇದು ಕೇಂದ್ರ ಸರ್ಕಾರ ಮಾಡಬೇಕಾದಂಥ ಕೆಲಸ, ಇದು ರಾಜ್ಯ ಸರ್ಕಾರದ ಅಲ್ಲ. ಇದು ಗೊತ್ತಿದ್ರೂ ಕೂಡ 150ರಿಂದ 200 ಕೋಟಿ ರೂಪಾಯಿನಷ್ಟು ಇದಕ್ಕೋಸ್ಕರ ವೆಚ್ಚ ಮಾಡಿದ್ದಾರೆ. ಮಾನ್ಯ ಶಾಮನೂರು ಶಿವಶಂಕರಪ್ಪ ಅವರು ಹಿರಿಯ ನಾಯಕರು, ರಾಜ್ಯದ ಗೌರವಾನ್ವಿತ ನಾಯಕರು. ಅವರೇ ಹಿಂಗೆ ಹೇಳ್ತಾರೆ ಅಂತ ಹೇಳಿದ್ರೆ ಆ ವರದಿ ಹೇಗಾಗಿದೆ ಏನು ಅನ್ನೋಂಥದ್ರ ಬಗ್ಗೆ ಗೊತ್ತಿಲ್ಲ. ಯಾಕೆಂದ್ರೆ ಕಾಂಗ್ರೆಸ್ನ ಹಿರಿಯ ಶಾಸಕರಿಗೆ ಮಾಹಿತಿ ಇರ್ಬೋದೇನೋ. ಹಾಗಾಗಿ ಅವ್ರು ಹೇಳಿರೋದ್ರ ಬಗ್ಗೆ ನಂದು ಕಾಮೆಂಟ್ ಇಲ್ಲ. ಆದ್ರೆ ಅವರೇ ಹಿಂಗೆ ಹೇಳ್ತಾರೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರು ಯಾವ ರೀತಿಯ